ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTC ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಏನು ಚಾಲನಾ ಪರೀಕ್ಷೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಬೋದು. ಆ ಒಂದು ಚಾಲನಾ ಪರೀಕ್ಷೆಯಲ್ಲಿ ನಿಮಗೆ ಡ್ರೈವಿಂಗ್ ಟೆಸ್ಟ್ ಆಗಿದ ತಕ್ಷಣ ನಿಮಗೆ ಪ್ರತಿಯೊಬ್ಬ ಚಾಲಕರು ಅಲ್ಲಿ ಟೆಸ್ಟ್ ನಡೆಯೋದೇ ಚಾಲನಾ ಟೆಸ್ಟಲ್ಲಿ ನೋಡಿಕೊಂಡು ನಿಮಗೆ ಕಟ್ ಆಫ್ ಆಗ್ತಾರೆ. ಆ ಒಂದು ಚಾಲನಾ ಪರೀಕ್ಷೆಯಲ್ಲಿ ಕಂಪಲ್ಸರಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ರಸ್ತೆ ಸಂಚಾರಿ ಚಿಹ್ನೆಗಳನ್ನು ಕೇಳ್ತಾರೆ. ಪ್ರತಿಯೊಬ್ಬರಿಗೆ 8 ರಸ್ತೆ ಸಂಚಾರಿ ಚಿಹ್ನೆಗಳು ಕೇಳ್ತಾರೆ. 8 ಸಂಚಾರಿ ಚಿಹ್ನೆಯಿಂದ ನಿಮಗೆ ಟೋಟಲಾಗಿ 4 ಅಂಕ ಬರುತ್ತೆ. ಈ ಒಂದು 4 ಅಂಕ ನೀವು ಈ ಥರದ ಒಂದು ಟೆಸ್ಟ್ಗಳು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಈ 4 ನಂಬರ್ ನಿಮಗೆ ಮಿಸ್ ಆಗೋದಿಲ್ಲ. ಈ ಒಂದು ಕಾಂಪಿಟೇಷನ್ ಒಂದು ಯುಗದಲ್ಲಿ ಅರ್ಧರ್ಧ ನಂಬರ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ನೀವು ಯಾವ ಥರ ಈ ಒಂದು ರಸ್ತೆ ಸಂಚಾರಿ ಸಿಗ್ನಲ್ಗಳನ್ನ ಪ್ರಾಕ್ಟೀಸ್ ಮಾಡಬಹುದು, ಮಾಡಬೇಕು ಅಂಥೇಳಿ ನಾನು ಈ ಒಂದು ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ನಿಮ್ಮದಾಗಿ ನೀವೇ ಟೆಸ್ಟ್ ಮಾಡಿ ನೀವು ಎಷ್ಟು ಅಂಕ ಪಡಿತಾ ಇದ್ದೀರಾ ಅಂಥೇಳಿ ಇದು ಪ್ರಾಕ್ಟೀಸ್ ಮಾಡೋಕ್ಕೆ ನಿಮಗೆ ಒಂದು ಒಳ್ಳೆಯ ಅವಕಾಶ ನೋಡಿ ಸ್ನೇಹಿತರೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ನೋಡೋಣ ಬನ್ನಿ ಸ್ನೇಹಿತರೆ. ಪ್ರತಿಯೊಬ್ಬರು KSRTC ಆಗಲಿ, ವಾಯುವ್ಯ ಸಾರಿಗೆ ಆಗಲಿ, ಈಶಾನ್ಯ ಸಾರಿಗೆ ಅಥವಾ KKRTC ಅಂತ ಏನು ಕರೀತಾರಲ್ಲ, KKRTC ಆಗಲಿ ಅಥವಾ BMTC ಆಗಲಿ, ಇಲ್ಲ ಹೊಸದಾಗಿ ಡ್ರೈವಿಂಗ್ ಟೆಸ್ಟಿಗೆ ಅಂದರೆ RTO ಆಫೀಸ್ಗೆ ಹೋಗಿ ಲೈಸೆನ್ಸ್ ಮಾಡೋಕ್ಕೆ ಹೋಗ್ತಿರಲ್ವ, ಅಂಥ ಇದರಲ್ಲಿ ಪ್ರತಿಯೊಬ್ಬರಿಗೂ ಈ ಥರ ಸಿಗ್ನಲ್ಗಳು ಕೇಳ್ತಾರೆ. ಈ ಒಂದು ನೀವು ವಿಡಿಯೋ ನೋಡಿ ಈ ಥರ ಪ್ರಾಕ್ಟೀಸ್ ಮಾಡಿದರೆ 100% ನಿಮಗೆ ನಂಬರ್ ಮಿಸ್ ಆಗೋದಿಲ್ಲ, ಬಂದೇ ಬರುತ್ತೆ. ಬನ್ನಿ ನೋಡೋಣ ಸ್ನೇಹಿತರೆ, ಯಾವ ಥರ ನೋಡ್ಬೇಕಂತೇಳಿ ನಾನು ನಿಮಗೆ ಹೇಳ್ತೀನಿ, ಯಾವ ಥರ ನೀವೇ ಟೆಸ್ಟ್ ಮಾಡ್ಕೋಬೋದು ಅಂತ. ನೋಡಿ ಸ್ನೇಹಿತರೆ, ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. KSRTC, NW, KSRTC, KKRTC, BMTC, RTO ಚಾಲನಾ ಪರೀಕ್ಷೆಯಲ್ಲಿ ಕೇಳುವ ರಸ್ತೆ ಸಂಚಾರ ಸಂಕೇತ ನೋಡಿ. ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನೀವಿಲ್ಲಿ ನೋಡ್ಬೋದು. ನಾನು ಬೇಗ ಹೇಳ್ತಾ ಹೋಗ್ತೀನಿ, ನೀವು ಇದೇ ಥರ ಪ್ರಾಕ್ಟೀಸ್ ಮಾಡಿ. ಇದಕ್ಕೆ ಆನ್ಸರ್ ಒಂದು, ಮುಂದೆ ರಸ್ತೆ ಮುಚ್ಚಿದೆ, ವೇಗ ನಿರ್ಬಂಧ ಕೊನೆಗೊಳ್ಳುತ್ತದೆ ಅಥವಾ ವಾಹನ ನಿಲುಗಡೆ ನಿಷೇಧಿಸಿದೆ. ಸರಿ, ಇದ್ರಾಗ ರಸ್ತೆ ಮುಂದೆ ಮುಚ್ಚಿದೆ ಅಂತ ಅನ್ನೋದು ಸಿಂಬಲ್ ನಿಮಗೂ ಆನ್ಸರ್ ಗೊತ್ತಿರುತ್ತೆ. ವೇಗ ನಿರ್ಬಂಧ ಕೊನೆಗೊಳ್ಳುತ್ತದೆ, ಇದು ಆನ್ಸರ್ ನಿಮಗೆ ಗೊತ್ತಿಲ್ಲ ಅಂದ್ಕೊಳ್ಳಿ. ವಾಹನ ನಿಲುಗಡೆ ನಿಷೇಧಿಸಿದೆ ಅಂದರೆ ನೋ ಪಾರ್ಕಿಂಗ್, ಆ ಸಿಂಬಲ್ ನಿಮಗೂ ಕೂಡ ಗೊತ್ತಿದೆ. ಇವು 2 ಸಿಂಬಲ್ ನಿಮಗೆ ಆನ್ಸರ್ ಗೊತ್ತಿದೆ, ಯಾವ ಥರ ಸಿಂಬಲ್ ಇರ್ತಾವೆ ಅಂತೇಳಿ ಗೊತ್ತಿದೆ. ಇದು ಬಟ್ ವೇಗ ನಿರ್ಬಂಧ ಕೊನೆಗೊಳ್ಳುತ್ತದೆ ಅಂತಕ್ಕಂಥದ್ದು ನಮಗೇನು ಗೊತ್ತಿಲ್ಲ ಅಂದರೆ, ಇವೆರಡು ಕನ್ಫರ್ಮ್ ಆಗಿ ಗೊತ್ತವ ಅಂದರೆ ಇದು ಒಂದೇ ಉಳಿದಿರುವಾಗ, ಅದಕ್ಕಾಗಿ ಇದೇನಂದ್ರೆ ಏನಾಗುತ್ತೆ ಅಂದರೆ ಇದು 100% ಇದೇ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಅದರಿಂದ ನೀವು ಇದಕ್ಕೆ ಇದು ನೋಡಿ ಈ ಥರ ಟಿಕ್ ಮಾಡಬೇಕು. ಟಿಕ್ ಮಾಡಿ ನೆಕ್ಸ್ಟ್ ಹೋಗಿ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ನೀವು ನೋಡ್ತಾ ಹೋಗ್ಬೋದು. ಆನ್ಸರು ಮುಂದೆ ಕಿರಿದಾದ ಸೇತುವೆ ಇದೆ. ಸೇತುವೆ ಅಂದರೆ 2 ಈ ಥರ ಮಾರ್ಕ್ ಬರುತ್ತೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೇತುವೆ ಈ ಥರ ಬರುತ್ತೆ. ಇದು ಈ ಥರ ಬಂದಿರೋದ್ರಿಂದ ಇದೇನಾಗುತ್ತೆ ಅಂದರೆ ಮುಂದೆ ರಸ್ತೆ ಕಿರಿದಾಗಿದೆ. ನಾನು ಬೇಗ ಹಾಕ್ತಾ ಹೋಗ್ತೀನಿ, ನೀವು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ನೋಡಿ ಏನನ್ನು ಸೂಚಿಸ್ತದೆ ಈ ಒಂದು ಚಿಹ್ನೆ? ರೈಲ್ವೆ ನಿಲ್ದಾಣ ಹತ್ತಿರದಲ್ಲಿದೆ, ಅರಕ್ಷಿತ ರೈಲು ದಾಟು ಅಥವಾ ಅರಕ್ಷಿತ ರೈಲು ದಾಟು ಅಂದರೆ ಇಲ್ಲಿ ರೈಲ್ವೆ ಇಂಜಿನ್ ಕಾಣ್ತಾ ಇದೆ, ಗಾರ್ಡ್ ಯಾರು ಕಾಣಿಸ್ತಾ ಇಲ್ಲ ಅಂದರೆ ಇದು ಅರಕ್ಷಿತ ರೈಲು ದಾಟು. ನೋಡ್ಬೋದು. ನೆಕ್ಸ್ಟ್ ನೋಡಿ, ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇಲ್ಲಿ ಓವರ್ಟೇಕಿಂಗ್ ಮಾಡುವ ಹಾಗಿಲ್ಲ, ಓವರ್ಟೇಕ್ ನಿಷೇಧಿಸಲಾಗಿದೆ. ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಇಲ್ಲಿ ಅಡ್ಡ ರಸ್ತೆ ಇದೆ. ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಪ್ರವೇಶ ಇಲ್ಲ. ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಕಡ್ಡಾಯವಾಗಿ ಮುಂದೆ ಹೋಗಿ ಅಥವಾ ಎಡಕ್ಕೆ ತಿರುಗಿ ಅಂತೇಳಿದೆ. ಇಲ್ಲಿ ಕಡ್ಡಾಯ ಇಲ್ಲ, ಎಡಬದಿ ರಸ್ತೆ ಸರಿಯಾದ ಉತ್ತರ. ಈ ಥರ ನೀವು ನೋಡ್ತಾ ಹೋಗ್ಬೋದು. ಶಬ್ದ ನಿಷೇಧಿಸಲಾಗಿದೆ. ನಿರಂತರವಾಗಿ ಶಬ್ದ ಮಾಡಿ, ಕಡ್ಡಾಯವಾಗಿ ಹಾರನ್ ಮಾಡಿ ಅಥವಾ ಶಬ್ದ ಮಾಡಿ. ನೆಕ್ಸ್ಟ್ ನೋಡ್ಬೋದು, ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ? ಬಲ ತಿರುವು ನಿಷೇಧಿಸಿದೆ, ಮುಂದೆ ಬಲ ತಿರುವು. ಈ ಥರ ನೀವು ಹಾಕ್ತಾ ಹೋಗ್ಬೋದು. ನಾನು ಯಾವುದೋ ಬೇರೆ ಹಾಕ್ತಾ ಇರ್ತೀನಿ, ತಪ್ಪಾಗಿದ್ರು ಅಲ್ಲಿ ಎಷ್ಟು ತಪ್ಪಾಗಿದೆ ಎಷ್ಟು ಕರೆಕ್ಟಾಗಿದೆ ನಿಮಗೆ ಲಾಸ್ಟಲ್ಲಿ ತೋರಿಸುತ್ತೆ, ಯಾವ ಥರ ಸಬ್ಮಿಟ್ ಮಾಡಬೇಕು ಅಂತೇಳಿ ನಾನು ನಿಮಗೆ
ತೋರಿಸ್ತೀನಿ. ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಮೇಲ್ಗಡೆ ಗೊತ್ತಾಗುತ್ತೆ ಎಷ್ಟು ಕರೆಕ್ಟಾಗಿದೆ ಎಷ್ಟು ತಪ್ಪಾಗಿದೆ ಅಂತ. ನಿಮಗೆ ನಿಮ್ಮದು ನೀವೇ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ನೋಡಿ, ಹೀಗೆ ನೀವು ಎಲ್ಲ ಒಂದು ಚಿಹ್ನೆಗಳನ್ನು ನೋಡಿಕೊಂಡು ನೀವು ಅದರಲ್ಲಿ ಟಿಕ್ ಮಾಡ್ತಾ ಹೋಗಿ. ಎಲ್ಲ ಪ್ರಶ್ನೆಗಳು ಟೋಟಲು 73 ಪ್ರಶ್ನೆಗಳನ್ನು ನಾನು ಇದರಲ್ಲಿ ನಿಮಗೆ ಕೊಟ್ಟಿದ್ದೀನಿ. ನೀವು ನೋಡ್ಕೋಬೋದು. ನೋಡಿಕೊಂಡು ನೀವು ಕೂಡ ಇದೇ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮದು ಎಷ್ಟು ಕರೆಕ್ಟಾಗಿದೆ, ನೀವು ಎಷ್ಟು ತಪ್ಪು ಮಾಡಿದ್ದೀರಾ, ಎಷ್ಟು ಕರೆಕ್ಟ್ ಮಾಡಿದ್ದೀರಾ ಅಂತ ನಿಮಗೆ ಆರಾಮಾಗಿ ನೀವು ನೋಡ್ಕೋಬೋದು ಸ್ನೇಹಿತರೆ. ಸೊ ನೋಡ್ಬೋದು ನೀವು. ಸೊ ನಾನಿವಾಗ ಜಾಸ್ತಿ ಇದು ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ ವಿಡಿಯೋ ಲಾಂಗ್ ಆಗುತ್ತೆ. ನಾನು ಇಷ್ಟಕ್ಕೆ ಲಾಸ್ಟ್ ಮಾಡಿ ಸೊ ಸಬ್ಮಿಟಿಗೆ ಕೊಡ್ತೀನಿ. ಸೊ ನೋಡ್ಬೋದು ನೀವು. ಸೊ ನೋಡಿ ಸ್ನೇಹಿತರೆ, ಕೊನೆಗೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಸಬ್ಮಿಟ್ ಅಂತೇಳಿ ಏನು ಆಪ್ಷನ್ ಬರ್ತಾಯಿದೆ ನಿಮಗೆ. ಇದೆಲ್ಲ ನೀವು ಟಿಕ್ ಮಾಡಿದಾಗಿದ ಮೇಲೆ ಈ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೋಡಿ ಮತ್ತು ಈ ಥರ ಬರುತ್ತೆ. ಈ ಥರ ಬಂದಾಗ ನೀವು ಇಲ್ಲಿ ವ್ಯೂ ಅಂತೇಳಿ ಕಾಣ್ತಾ ಇದೆ ನೋಡಿ. ಈ ವ್ಯೂ ಬಟನ್ ಮೇಲೆ ವ್ಯೂ ಸ್ಕೋರ್ ಅಂತೇಳಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಾನು ಮಾಡ್ತಾಯಿದ್ದೀನಿ. ಸೊ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ. ಇಲ್ಲಿ ಟೋಟಲ್ಲು 73 ಪ್ರಶ್ನೆಯಲ್ಲಿ 25 ಅಂಕಗಳು ನಾನು ಸರಿಯಾದ ಆನ್ಸರ್ ಟಿಕ್ ಮಾಡಿದ್ದೀನಿ. ಮಿಕ್ಕಿವೆಲ್ಲ ತಪ್ಪಾಗಿದೆ ಅಥವಾ ಬಿಟ್ಟೋಗಿದೆ ನೋಡಿ. ಈ ಥರ ಎಲ್ಲ ಗ್ರೀನ್ ಮಾರ್ಕ್, ನಾವು ಕರೆಕ್ಟ್ ಹಾಕಿದ್ದು ಎಲ್ಲ ಈ ಥರ ಗ್ರೀನ್ ಮಾರ್ಕ್ ಬರುತ್ತೆ. ತಪ್ಪು ಹಾಕಿದರೆ ರೆಡ್ ಮಾರ್ಕಲ್ಲಿ ಬರುತ್ತೆ, ನಿಮ್ಗೆ ತೋರಿಸುತ್ತೆ. ಸೊ ನೀವು ನೋಡ್ಬೋದು. ಸೊ ಇಲ್ಲಿ ನೋಡಿ ಎಲ್ಲನೂ ಈ ಕಡೆ ಎಲ್ಲ ಗ್ರೀನ್ ಬಂದಿದೆ ಅಂದರೆ ಅದು ಕರೆಕ್ಟಾಗಿದೆ ಆನ್ಸರ್. ರೆಡ್ ಬಂದಲ್ಲಿ ನಾವು ತಪ್ಪು ಆನ್ಸರ್ ಹಾಕಿದ್ವಿ ಅಂತೇಳಿ ನೋಡಿ. ಇಲ್ಲಿ ನಾನು ತಪ್ಪು ಆನ್ಸರ್ ಹಾಕಿದ್ದೀನಿ. ಸೊ ಅದರಿಂದ ಇದು ನೋಡಿ, ಈ ರಸ್ತೆ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸ್ತದೆ. ಇಲ್ಲಿ ಸರಿಯಾಗಿದ್ದೇನಿತ್ತು ಆನ್ಸರ್ ಅಂದರೆ ಕಡ್ಡಾಯವಾಗಿ ಬಲಕ್ಕೆ ತಿರುಗಿ ಸರಿಯಾದ ಆನ್ಸರ್ ಆಗಿತ್ತು. ಆದರೆ ನಾನು ಇಲ್ಲಿ ಮುಂದೆ ಬಲಬದಿ ರಸ್ತೆ ಅಂತೇಳಿ ಹಾಕಿದ್ದೆ, ಇದು ತಪ್ಪಾದ ಆನ್ಸರು. ಸೊ ಈ ಥರ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ ನಾನು ಯಾವ್ದು ಕರೆಕ್ಟ್ ಹಾಕ್ತಾಯಿದ್ದೀನಿ, ಯಾವ್ದು ತಪ್ಪು ಹಾಕ್ತಾಯಿದ್ದೀನಿ, ನಾನು ಎಲ್ಲಿ ಮಿಸ್ ಮಾಡ್ತಾಯಿದ್ದೀನಿ ಅಂತ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಇದೆಲ್ಲ ಆಯಿತು. ಇದು ಎಲ್ಲಿ ಬರುತ್ತೆ ಈ ಥರ ಟಿಕ್ ಹಾಕಕ್ಕಂತೇಳಿ ನೀವು ಕೇಳ್ಬೋದು. ಸೊ ಅದಕ್ಕೋಸ್ಕರನೇ ನಾನು ನಿಮಗೆ ಇವಾಗ ಹೇಳ್ತಾ ಇರೋದು. ಸೊ ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಅಲ್ಲಿ ಈ ಥರ ಪ್ರಾಕ್ಟೀಸ್ ಮಾಡ್ಬೋದು ಸ್ನೇಹಿತರೆ. ಇದೆಲ್ಲ ಆಗಿದ್ಮೇಲೆ ನೀವು ಎಷ್ಟು ಕರೆಕ್ಟ್ ಆನ್ಸರು ಇದು ಮಾಡ್ತಾಯಿದ್ದೀನಿ ಅಂಥೇಳಿ. ಜೊತೆಗೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂಥೇಳಿ ಖಂಡಿತವಾಗಲೂ ನೀವು ಕಾಮೆಂಟಲ್ಲಿ ತಿಳಿಸ್ಬೋದು. ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡ್ಬೋದು. ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಖಂಡಿತ ಬರಿಬೇಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಕರೆಕ್ಟ್ ಆನ್ಸರನ್ನು ಟಿಕ್ ಮಾಡಿ ಕ್ಲಿಯರಾಗಿ ಎಲ್ಲ 4 ಅಂಕಗಳು ಎಲ್ಲರೂ ಪಡೀರಿ ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಲ್ಲಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರಗಳು.